ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಸೆಷನಲ್ಲಿ ಪದವಿ ಪೂರ್ವ ವಿಭಾಗದಲ್ಲಿ ಎಷ್ಟೆಲ್ಲ ಹುದ್ದೆಗಳಿದೆ ಅಂತ ನೋಡ್ತಾ ಹೋಗೋಣ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ ಸ್ನೇಹಿತರೆ. ಇದರಿಂದ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿನ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋ ಸೆಷನ್ನು ಪದವಿ ಪೂರ್ವ ವಿಭಾಗದಲ್ಲಿ ಎಷ್ಟು ಪೋಸ್ಟ್ಗಳಿದೆ, ಅದ್ರ ಜೊತೆಗೆ ಕರ್ನಾಟಕ ಮತ್ತು ನಾನ್ ಕರ್ನಾಟಕ ಈ ಎರಡು ಒಂದು ಭಾಗಗಳಿಗೆ ಡಿವೈಡೆಡ್ ಮಾಡಿ ಹೇಳ್ತೀನಿ ಎಷ್ಟಿದೆ ಅಂತ. ಈ ಒಂದು ಏನು ಪತ್ರ ಇದೆ, ಈ ಪತ್ರದಲ್ಲಿ ಇವತ್ತಿನ ಡೇಟಲ್ಲೇ ಇದು ಬಂದಿರತಕ್ಕಂಥದ್ದು. ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಏನಿದೆಲ್ಲ ನೋಡ್ತಾ ಹೋಗೋಣ ಸ್ನೇಹಿತರೆ. ಇದೇನಿದೆಲ್ಲ ಇದು ಫಸ್ಟು ಉಪನ್ಯಾಸಕ ವೃಂದದಿಂದ ಪ್ರಾಂಶುಪಾಲರ ವೃಂದಕ್ಕೆ ಬಡ್ತಿ ಇರುವ ಕುರಿತು ಅಂತ ಇದೆ ಸ್ನೇಹಿತರೆ. ಇದು ಬಡ್ತಿ ಹೊಂದಿದರ ಕುರಿತಾಗಿದೆ. ಇದೇ ನಮಗೇನು ಬೇಕಾಗಿಲ್ಲ. ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗೋಣ. ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ಉಪನ್ಯಾಸಕರ ಹುದ್ದೆ ತುಂಬುವ ಕುರಿತು ಅಂತ ಇದೆ. ದಿನಾಂಕ 1/1/2016ರಿಂದ 2020 ಅವಧಿಯಲ್ಲಿ ಏನು ಪೋಸ್ಟ್ಗಳು ಖಾಲಿ ಇದೆಯಲ್ಲ, ಇದು ಡೇಟ್ ವೆರಿ ಇಂಪಾರ್ಟೆಂಟು. 2016ನೇ ಇಯರಿಂದ 2020ವರೆಗಿನ PU ಕಾಲೇಜ್ ಲೆಕ್ಚರರ್ ಅನುದಾನಿತ ಶಾಲೆಗಳಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತಕ್ಕಂಥದ್ದು ಚಾಲ್ತಿಯಲ್ಲಿ ಇದೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಇದು ಅನುದಾನಿತ ಶಾಲೆಗಳ ಕುರಿತಾಯಿತು. ನೆಕ್ಸ್ಟ್ ನಾವು ಸ್ಕ್ರೋಲ್ ಮಾಡೋದೇ ಆದರೆ ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ. ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ ಉಪನ್ಯಾಸಕರ ಹುದ್ದೆ ತುಂಬುವ ಕುರಿತು ಅಂತ ಇದೆ. ಇತರೆ ಉಳಿಕೆ ವೃಂದದ ಖಾಲಿ ಇರುವ 884 ಹುದ್ದೆಗಳು ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖಾಲಿ ಇರುವ 405 ಖಾಲಿ ಹುದ್ದೆಗಳಿಗೆ ಭರ್ತಿ ಮಾಡುವ ಪ್ರಕ್ರಿಯೆಯು ಚಾಲ್ತಿಯಲ್ಲಿ ಇರುತ್ತದೆ ಅಂತ ಇದೆ. ಹಾಗಾದರೆ ಸ್ನೇಹಿತರೆ, ಓವರಾಲ್ ಕರ್ನಾಟಕ 884 ಹುದ್ದೆಗಳಿದ್ದು, ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ 405 ಪೋಸ್ಟ್ಗಳಿದೆ PU ಕಾಲೇಜ್ ಲೆಕ್ಚರರ್ಸ್ ಅಂತ. ಈ ಒಂದು ಲೆಟರಿಂದ ನಮ್ಗೆ ಅರ್ಥ ಆಗುತ್ತೆ. ಇನ್ನೊಂದ್ಸಲ ಓದಿ ಹೇಳ್ತಾ ಇದ್ದೀನಿ ನೋಡಿ. ಇದರಲ್ಲೇ 884 ಇದೆಲ್ಲ ಇದರಲ್ಲಿ ಡಿವೈಡ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇಲ್ಲಿ ನೋಡಿ, ಇತರೆ ಉಳಿಕೆ ವೃಂದದಲ್ಲಿ ಖಾಲಿ ಇರುವ 884 ಹುದ್ದೆಗಳು ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖಾಲಿ ಇರುವ 405 ಹುದ್ದೆಗಳನ್ನು ಭರ್ತಿ ಮಾಡುವ ಕುರಿತು ಚಾಲ್ತಿಯಲ್ಲಿ ಇರುತ್ತದೆ ಅಂತ ಇದೆ. ಹಾಗಾದರೆ ನಿಮಗೆ ಓವರಾಲ್ ಕರ್ನಾಟಕದಲ್ಲಿ 885 ಪೋಸ್ಟ್ಗಳಿದ್ರೆ, ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ 405 PU ಕಾಲೇಜ್ ಲೆಕ್ಚರರ್ ಪೋಸ್ಟ್ಸ್ಗಳಿದೆ ಅಂತ ಈ ಒಂದು ಲೆಟರ್ ಮುಖಾಂತರ ನಮಗೆ ತಿಳಿಯುತ್ತೆ ಸ್ನೇಹಿತರೆ. ಆದಷ್ಟು ಬೇಗ ಎಲ್ಲ ಒಂದು ಹೈಸ್ಕೂಲ್ ಆಗಿರ್ಬೋದು, ಪ್ರೈಮರಿ ಆಗಿರ್ಬೋದು, PU ಕಾಲೇಜ್ ಲೆಕ್ಚರ್ ಆಗಿರ್ಬೋದು, HSTR ಆಗಿರ್ಬೋದು, ಇಷ್ಟು ನೋಟಿಫಿಕೇಶನ್ ಆಗುತ್ತೆ GPTಯನ್ನು ಹೊರತುಪಡಿಸಿ. ಓಕೆನಾ? GPTಯನ್ನು ಹೊರತುಪಡಿಸಿ ಪದವಿ ಪೂರ್ವ ಕಾಲೇಜ್ ಆಗಿರ್ಬೋದು, ಹೈಸ್ಕೂಲ್ ಆಗಿರ್ಬೋದು ಮತ್ತು PHTR ಆಗಿರ್ಬೋದು, ಇಷ್ಟೂ ಕೂಡ ಏನಾಗುತ್ತೆ ಅಂದರೆ ಸ್ನೇಹಿತರೆ, ಖಂಡಿತವಾಗ್ಲೂ ನೋಟಿಫಿಕೇಷನ್ ಆದಷ್ಟು ಬೇಗ ಆಗುತ್ತೆ. ಹಾಗಾಗಿ ಯಾರೆಲ್ಲ ನಿಮ್ಮ ಓದನ್ನು ಆರಂಭ ಮಾಡಿಲ್ವೋ ಬೇಗ ಸ್ಟಾರ್ಟ್ ಮಾಡಿ ಸ್ನೇಹಿತರೆ. ನಿಮಗೆ ಒಂದಿನ ನೋಟಿಫಿಕೇಷನ್ ಔಟ್ ಆದಮೇಲೆ ಸಮಯನೇ ಇರೋದಿಲ್ಲ. ಹಾಗಾಗಿ ಅದು ಇವತ್ತಿನ ಒಂದು ಸುದ್ದಿಯಾಗಿತ್ತು. ಈ ಒಂದು ವಿಡಿಯೋ ಯಾರಿಗೆಲ್ಲ ಉಪಯೋಗ ಇದೋ ಅವರಿಗೆಲ್ಲಾನು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.